ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮದ ರಂಗನಾಥ ಪ್ರೌಢಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ವಿತರಿಸಿ ಮಾತನಾಡಿದ್ದಾರೆ. 1964ರಲ್ಲಿ ಸರ್ಕಾರದಿಂದ ಅನುದಾನ ಪಡೆದು ಪ್ರಾರಂಭಗೊಂಡ ಕಲ್ಕುಂಟೆ ಅಗ್ರಹಾರ ರಂಗನಾಥ ಸ್ವಾಮಿ ಪ್ರೌಢಶಾಲೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಧಾರೆ ಎರೆದು ಸಮಾಜದ ಉನ್ನತ ಸ್ಥಾನಗಳನ್ನು ಅಲಂಕರಿಸುವಂತೆ ಮಾಡಿದೆ. 2012ರಲ್ಲಿ ಈ ಶಾಲೆಗೆ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ಅವರು ಭೇಟಿ ನೀಡಿದರು. ಇಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಮಾಡುವ ವಿಚಾರವಾಗಿ ಶಾಸಕ ಶರತ್ ಬಚ್ಚೇಗೌಡ ಅವರು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ಬಳಿ ಚರ್ಚೆ ಮಾಡಿದ್ದು, ಪ್ರಥಮ ದರ್ಜೆ ಕಾಲೇಜು ಮಂಜೂರಾತಿ ಜೊತೆಗೆ 4 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಿಸಲಿದ್ದಾರೆ ಎಂದರು. ಕಲ್ಕುಂಟಗ್ರಹಾರದಲ್ಲಿ ಈ ಶಾಲೆ ಇದಕ್ಕೆ ಕಂಪ್ಯೂಟರ್ ಲ್ಯಾಬ್ ಬೇಕಾದಂಥದ್ದು PUC ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇವತ್ತು ಕೊಟ್ಟಿರ್ತಕ್ಕಂಥವರು ಬಂದಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಮತ್ತು ಈಗಾಗಲೇ ಹಿರಿಯರು ಎಲ್ಲ ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಲ್ಕುಂಟಗ್ರಹಾರ ಶಾಲೆ ಸುಮಾರು 64 ವರ್ಷ ಆಗಿದೆ ಕಟ್ಟಿ. ಇಲ್ಲಿ ಪ್ರಾಥಮಿಕ ಶಾಲೆ ಇತ್ತು, ಅದಾದ ಮೇಲೆ ಪ್ರೌಢಶಾಲೆ ಆಯಿತು, ಅದಾದ ಮೇಲೆ PUC ಶಿಕ್ಷಣ ಅಂದರೆ PUC ಶಾಲೆಯೂ ಪ್ರಾರಂಭ ಆಯಿತು. ಈ 3 ಶಾಲೆಗಳಲ್ಲಿ ಇವತ್ತು 840 ಜನ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು. ಇವರಿಗೆ ಭಾಳ ಮುಖ್ಯವಾಗಿ ಕಂಪ್ಯೂಟರ್ ಲ್ಯಾಬ್ ಇವತ್ತು ದಾನವಾಗಿ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿದ್ದಂಥವರು, ಕಲ್ಕುಂಟಗ್ರಹಾರದಲ್ಲಿದ್ದಂಥವರು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅಂದರೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಎಲ್ಲ ಕಡೆ. ಆದ್ದರಿಂದ ಅವರಿಗೆಲ್ಲ ಭಾಳ ಹಣ ಖರ್ಚಾದ್ರೂ ಮಕ್ಕಳು ಅನುಕೂಲ ಆಗಲಿ ಅಂಥೇಳಿ ಎಲ್ಲ ಟೆಕ್ನಿಕಲ್ ಲ್ಯಾಬ್ ಅಂದರೆ ಮಾಹಿತಿ ತಂತ್ರಜ್ಞಾನ ಏನಿದೆ ಆ ಮಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು ಕಲ್ಕುಂಟಗ್ರಹಾರದಲ್ಲಿ ಅಂಥೇಳಿ ಈ ಭಾಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿನ ಸಮಿತಿಯವರು, ಕಲ್ಕುಂಟಗ್ರಹಾರದ ಈ ಶಾಲಾ ಸಮಿತಿಯ ಅಧ್ಯಕ್ಷರು ಕೇಶವರೆಡ್ಡಿ ಮತ್ತು ನಿರ್ದೇಶಕರುಗಳು, ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಇವತ್ತು ಈ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು, ಡೆಮಾನ್ಸ್ಟ್ರೇಷನ್ನು ಆಯಿತು. ಎಲ್ಲ ಲ್ಯಾಬೊರೇಟರಿಗಳಲ್ಲಿ ಉದ್ಘಾಟನೆ ಮಾಡಿ ಇವತ್ತು ಎಲ್ಲನೂ ಲ್ಯಾಬ್ ಮೂಲಕ ನೋಡುವಂಥ ಒಂದು ವಿಶೇಷತೆ ಇವತ್ತು ಇಲ್ಲಾಗಿರ್ತಕ್ಕಂಥ. ರಂಗರಾಮ ಸೇವಾ ಸಮಿತಿ ಅಧ್ಯಕ್ಷರಾದ ಸತೀಶ್ ನಂದಗೋಪಾಲ್ ಮಾತನಾಡಿ, ಗ್ರಾಮೀಣ ಭಾಗದ ಸರ್ಕಾರಿ ಅನುದಾನಿತ ಶಾಲೆಗಳ ಅಭಿವೃದ್ಧಿಗೆ ದಾನಿಗಳ ನೆರವು ಅತ್ಯಗತ್ಯವಾಗಿದೆ. ಆದ್ದರಿಂದ ಸಮಾಜದಲ್ಲಿ ಉಳ್ಳವರು, ಸಂಘ ಸಂಸ್ಥೆಗಳು ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು. ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಒಂದು ಕಂಪ್ಯೂಟರ್ ಲ್ಯಾಬ್, ಎರಡನೇದು ಸ್ಮಾರ್ಟ್ ಕ್ಲಾಸು, ಜೊತೆಗೆ ಲ್ಯಾಬೊರೇಟರಿ ಇನಾಗ್ಯುರೇಷನ್. ಈ ಶಾಲೆ ಪ್ರಾರಂಭ ಆಗಿ 64 ವರ್ಷ ಆಗಿದೆ. ಆದರೆ ಅವತ್ತಿನ ವಿದ್ಯಾಭ್ಯಾಸದ ಗುಣಮಟ್ಟಕ್ಕೂ ಇವತ್ತಿನ ಸ್ಪರ್ಧಾತ್ಮಕ ಯುಗದ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಬೆಳೆದಿರುವ ಹಿನ್ನೆಲೆಯಲ್ಲಿ ಒಂದು ಕಾಲ ನಾವೆಲ್ಲ ಓದುವಾಗ ಬರೀ ಚಾಕ್ ಆ್ಯಂಡ್ ಟಾಕ್, ಆದರೆ ಇವತ್ತು ಚಾಕ್ ಆ್ಯಂಡ್ ಟಾಕ್ ಟ್ರೆಡಿಷ್ನಲ್ ಮೆಥಡ್ ಬೇಕೇ ಬೇಕು. ಆದರೆ ಇವತ್ತು ಟೆಕ್ ಬೇಸ್ಡ್ ಎಜುಕೇಷನ್ ಕೊಡಬೇಕಾಗಿದೆ. ಅವತ್ತು ಕಾಂಪಿಟಿಷನ್ನು ಬರೀ ರಾಜ್ಯ ಮಟ್ಟಕ್ಕಿತ್ತು, ಜಿಲ್ಲಾ ಅಥವಾ ರಾಷ್ಟ್ರ ಮಟ್ಟಕ್ಕಿತ್ತು. ಆದರೆ ಇವತ್ತು ವಿಶ್ವ ಮಟ್ಟದಲ್ಲಿದ್ದೀವಿ ನಾವು. ಹೇಗೆ ನಾನೊಬ್ಬ ಮೇಷ್ಟ್ರಾಗಿ ಏನು ಹೇಳ್ತೀನಿ ಅಂದರೆ, ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ ಅಂತ. ಜಾಗತಿಕವಾಗಿ ಚಿಂತಿಸಬೇಕು, ಸ್ಥಳೀಯವಾಗಿ ಸ್ಪಂದಿಸಬೇಕು, ಯಾರನ್ನು ನಿಂದಿಸಬಾರದು. ಹಾಗಾಗಿ ಇವತ್ತು ಈ ಶಾಲೆ ಬಹಳ ಎತ್ತರಕ್ಕೆ ಬೆಳೆದಿದೆ. ನಾನು ಈ ಶಾಲೆಯಲ್ಲಿ 1979ನೇ ಇಸ್ವಿಯಲ್ಲಿ SSLCಯನ್ನು ಮುಗಿಸಿ 5 ವರ್ಷ ಕಾಡುಗೋಡಿ ಸತ್ಯಸಾಯಿಬಾಬಾ ಕಾಲೇಜು ಒಳ್ಳೆ ವಾತಾವರಣದಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ, 86 ತನಕ ಸೆಂಟ್ರಲ್ ಕಾಲೇಜಲ್ಲಿ MCOM ಮುಗಿಸಿ, 87ರಿಂದ 2022 ತನಕ ಬೆಂಗಳೂರಿನ ಪ್ರತಿಷ್ಠಿತ BMS ಮಹಿಳಾ ಕಾಲೇಜಲ್ಲಿ ವಾಣಿಜ್ಯ ಶಾಸ್ತ್ರ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿ, ಪ್ರಸ್ತುತ ಈ ಶಾಲೆಯಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ನನ್ನದಾಗಿದೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ಶಿಕ್ಷಕನಾಗಿ ಸೇವೆ ಮಾಡ್ತಾ ಇದ್ದೀನಲ್ಲ, ಇದು ಸೌಭಾಗ್ಯ.
ಬಳಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂಎನ್ ಸುಧಾಕರ್ ಮಾತನಾಡಿ ಶಾಲೆಯಲ್ಲಿ ಇರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಕಲ್ಕುಂಟೆಯ ಶ್ರೀ ರಂಗರಾಮ ಸೇವಾ ಸಮಿತಿ, ಈ ಸಮಿತಿಯಲ್ಲಿರೋರೆಲ್ಲ ಕಲ್ಕುಂಟೆಯಲ್ಲಿ ಹುಟ್ಟಿ ಬೆಳೆದವರು, ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ. ನಮ್ಮ ಊರಿನ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಇಂದಿನ 2022-23ನೇ ಸಾಲಿನಲ್ಲಿ ಸುಮಾರು 10 ಲಕ್ಷಕ್ಕೂ ಮೀರಿದ ಸೌಲಭ್ಯಗಳನ್ನು ಕೊಟ್ಟಿದ್ದರು. ಈ ವರ್ಷ ಅವರು ನಮ್ಮನ್ನು ಕನ್ಸಲ್ಟ್ ಮಾಡಿ ಶೈಕ್ಷಣಿಕ ಸೌಲಭ್ಯಗಳು ಏನೇನು ಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ತೆಗೆದುಕೊಂಡು ಕಳೆದ ಬೇಸಿಗೆಯಲ್ಲಿ ನಮ್ಮ ಶಾಲೆಗೆ ಅನೇಕ ಶೈಕ್ಷಣಿಕ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಂಪ್ಯೂಟರ್ ಲ್ಯಾಬ್, ಪ್ರಯೋಗಾಲಯ, ವಾಚನಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಮತ್ತು ಈ ಸಂಪೂರ್ಣ ಕಟ್ಟಡಕ್ಕೆ ವಿದ್ಯುತ್ ವೈರಿಂಗ್ ಮತ್ತು ಪೂರೈಕೆ ಮತ್ತು ಸಂಪೂರ್ಣ ಕಟ್ಟಡಕ್ಕೆ ಏನು ಬಣ್ಣ ಬಳಿದು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಅವರು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಇದರಲ್ಲಿ ಮುಖ್ಯ ಪಾಲುದಾರರು ಅಂದರೆ ಶ್ರೀ ರಂಗರಾಮ ಸೇವಾ ಸಮಿತಿ, ಎಸ್-ಕ್ಯೂಬ್ ವಿರ್ಗೋನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಬೆಂಗಳೂರು ರೋಟರಿ ಕ್ಲಬ್ ಬೆಂಗಳೂರು. ಇವರಿಗೆ ನಾನು ಆಡಳಿತ ಮಂಡಳಿಯ ಪರವಾಗಿ, ನನ್ನ ಶಿಕ್ಷಕ ಮತ್ತು ವಿದ್ಯಾರ್ಥಿ ವೃಂದದ ಪರವಾಗಿ ಮನಸ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಗ್ರಾಮಾಂತರ ಪ್ರದೇಶದ ಮಕ್ಕಳು ಎಲ್ಲರೂ ಬಡ ಮಕ್ಕಳೇ, ಅವ್ರಿಗೆ ಈ ಶೈಕ್ಷಣಿಕ ಸೌಲಭ್ಯಗಳನ್ನು ನೀಡಿ ಉತ್ತೇಜನ ನೀಡ್ತಾ ಇದ್ದಾರೆ. ಮತ್ತು ನೀವು ಈ ಸೌಲಭ್ಯಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆದರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಈ ಘಟ್ಟದಲ್ಲಿ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು, ನನ್ನ ಹೆಸರು, ನಾನು ಈ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಎನ್ ಸುಧಾಕರ್. 30 ವರ್ಷಗಳಿಂದ ನಾನು ಇಲ್ಲಿ ಗಣಿತ ಶಿಕ್ಷಕ, ಈಗ ಮುಖ್ಯ ಶಿಕ್ಷಕನಾಗಿ. ಈ ಸಂದರ್ಭದಲ್ಲಿ ಶಾಲಾ ಸಮಿತಿ ಅಧ್ಯಕ್ಷ ಶಿವಕೇಶ್ವರ ರೆಡ್ಡಿ, ಖಜಾಂಚಿ ರಾಧಾಕೃಷ್ಣ, ಕಾರ್ಯದರ್ಶಿ ಟಿಕೆ ಮಂಜುನಾಥ್ ಗೌಡ, ಮುಖ್ಯ ಶಿಕ್ಷಕ ಎಂಎನ್ ಸುಧಾಕರ್, ಉಪನ್ಯಾಸಕ ಪ್ರೊಫೆಸರ್ ಶಿವಕುಮಾರ್, ಮುಖಂಡರಾದ ಸಮೇತನಹಳ್ಳಿ ಸೊಣ್ಣಪ್ಪ, ಬಾಬು ರೆಡ್ಡಿ, ತತ್ತನೂರು ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು.